ನಂತರ ವೈರಾಗ್ಯ ಮೂಡಿ ಎಲ್ಲವನ್ನು ತ್ಯಜಿಸಿ ಹೊರಟು ಬಿಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಾರ್ದು ಸರಸ್ವತಿ ದುಡುಕಿ ಜೀವ ಕಳ್ಕೊಂಡ್ಬಿಟ್ಲು. ಪಾಪ, ಆಕೆ ಮನಸ್ಥಿತಿ ಏನಿತ್ತೋ ಯಾರಿಗ್ ಗೊತ್ತು ಹೇಳಿ. ಗುರುಗಳ ಹೇಳಿದ ಹಾಗೆ ಆಕೆ ಆಯಸ್ಸು ಮುಗಿದಿತ್ತು. ಅದಕ್ಕೆ ಇದೊಂದು ನೆಪ ಆಯ್ತು ಅಷ್ಟೆ. ಆ ಬಗ್ಗೆ ಪದೇ ಪದೇ ಮಾತಾಡೋದ್ರಿಂದ ಸುಮ್ಮನೆ ಸಂಕಟ ಅಷ್ಟೆ. ಒಟ್ಟಿನಲ್ಲಿ ಗುರುಗಳು ಯಾರ ಮನಸ್ಸಿಗೂ ನೋವಾಗ್ದಾಗೆ ಲಕ್ಷ್ಮೀನಾರಾಯಣನ ಸಮಸ್ಯೆನ ಬಗೆಹರಿಸಿದಂತೂ ಸಮಾಧಾನ ಸಂಗತಿ. ಮಕ್ಕಳೆಲ್ಲ ಒಂದೇ ಕಡೆ ಕಲಿಯೋದ್ರಿಂದ ಅವ್ರ ಬಾಂಧವ್ಯವು ಕೂಡ ಗಟ್ಟಿಯಾಗಿರುತ್ತೆ. ಅವರನ್ನು ನೋಡೋದಕ್ಕೆ ನೀವು ಬಂದು ಹೋಗೋದ್ರಿಂದ ನಿಮಗೂ ಪರಸ್ಪರ ಭೇಟಿಯಾಗುತ್ತೆ. ಹೌದು, ಶ್ರೀನಿವಾಸಾಚಾರ್ಯರ ಮಾತು ನಿಜ. ಮಕ್ಕಳು ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸೋ ಕೊಂಡಿಗಳಾದವು. ನೀವು ಅಷ್ಟೇ ಆಚಾರ್ಯರೇ, ಆಗ್ಬಾರದ್ದಾಗೋಯ್ತು. ಯಾವುದನ್ನೂ ಮನಸ್ಸಲ್ಲಿ ಇಟ್ಕೋಬೇಡಿ. ದಂಪತಿಗಳು ಆಗಾಗ ಬಂದು ಮೊಮ್ಮಗನ್ನ ನೋಡ್ಕೊಂಡು ಹೋಗ್ತಾ ಇದ್ರು. ಮೊಮ್ಮಗನ ಮುಖದಲ್ಲೇ ಮಗಳನ್ನ ಕಾಣ್ಬೇಕಷ್ಟೇ ನಾವು. ಸುನಂದ, ಸರಿ ಆಚಾರ್ಯರೇ, ನಾವಿನ್ನು ಹೊರಡ್ತೀವಿ. ಮಾವನವ್ರೆ, ಯಾಕೆ ಇದ್ದಕ್ಕಿದ್ದಂಗೆ ಎದ್ಬಿಟ್ರಿ? ಯಾಕೆ ಇಷ್ಟ ಅವಸರ? ಬಂದು ಬಹಳ ದಿನಗಳಾಯ್ತಲ್ಲಪ್ಪ. ಮಗಳನ್ನ ಕಳ್ಕೊಂಡಿರೋ ದುಃಖದಲ್ಲಿ ನಿಮ್ಗೆಲ್ಲ ಮನಸ್ಸಿಗೆ ನೋವಾಗ ಹೋಗಿ ಮಾತಾಡ್ಬಿಟ್ವಿ. ದಯವಿಟ್ಟು ಕ್ಷಮೆ ಇರಲಿ. ಅಮ್ಮ, ಸರಸ್ವತಿ ನಿಮ್ಮ ಮಗಳಷ್ಟೇ ಅಲ್ಲ, ನಮ್ಮ ಉಸಿರು ಇರೋವರೆಗೂ ಸದಾ ನಮ್ಮ ನೆನಪಲ್ಲಿ ಇರ್ತಾಳೆ. ಇವತ್ತು ನಮ್ಮ ತಮ್ಮನವ್ರು ಏನಾಗಿದ್ದಾರೋ ಅವರ ಶ್ರೇಯಸ್ಸಿನಲ್ಲಿ ಅವಳದು ಪಾಲಿದೆ. ಅಮ್ಮ, ನನ್ನ ಟೆಸ್ಟ್ಗೆ ಹಾಗೆ ಇರಲಿ. ನಾನು ನಿಮ್ಮ ಮಗಳು ಅಂತ ಅಂದ್ಕೊಂಡು ಆಗಾಗ ಬರ್ತಾ ಹೋಗ್ತೀರಿ. ಒಳ್ಳೇದಾಗಲಿ, ಎದ್ದೇಳಮ್ಮ. ಬನ್ನಿ ರಾಘವೇಂದ್ರ. ಬರ ಹೇಳಿದ್ರಂತೆ? ಹೌದು, ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು. ಹೇಳಿ ಗುರು. ನಿಮ್ಮ ಪೂರ್ವಾಶ್ರಮದ ಸಂಬಂಧಿಗಳ ಪ್ರಶ್ನೆಗಳು ನಿಮ್ಮನ್ನು ಘಾಸಿಗೊಳಿಸಿರಬೇಕಲ್ಲವೇ? ಬಿರುಗಾಳಿಗೆ ಮರ ಅಲುಗಾಡಬಹುದು, ಗಿರಿ ಅಲುಗಾಡಬಹುದೇ ಹೇಳಿ? ಪ್ರಾಪಂಚಿಕ ವ್ಯಾಮೋಹದಲ್ಲಿ ಸಿಲುಕಿರುವ ಎಲ್ಲರೂ ಅನುಭವಿಸುವ ಮನೋವ್ಯಾಕುಲತೆಯನ್ನೇ ಅವರು ಅನುಭವಿಸುತ್ತಿದ್ದಾರೆ ಅಷ್ಟೇ. ನಮ್ಮ ಪೂರ್ವಾಶ್ರಮದ ಮಡದಿ ಸರಸ್ವತಿಗೆ ಮುಕ್ತಿ ಸಿಕ್ಕಿದ್ದು ಅವರೆಲ್ಲರಿಗೂ ನೆಮ್ಮದಿಯನ್ನು ತಂದಿದೆ. ಆತ್ಮ ಸಂಚಾರದ ಅವಲೋಕನವನ್ನು ದರ್ಶನ ಮಾಡಿಸಿದ ಮೇಲೆ ಅವರೆಲ್ಲರೂ ನಿರಾಳರಾದರು. ಆಹಾ, ಹರಿವಾಯುಗಳು ನಿಮಗೆ ಆ ಶಕ್ತಿಯನ್ನು ಕರುಣಿಸಿದ್ದಾರೆ ಯತಿವರ್ಯ. ಕುದಿಯುವ ಲಾವಾರಸವನ್ನು ದೃಷ್ಟಿ ಮಾತ್ರದಲ್ಲೇ ತಣ್ಣಗೆ ಮಾಡುವ ಕಲೆ ನಿಮಗೆ ಒಲಿದಿದೆ. ಎಲ್ಲವೂ ಶ್ರೀ ಗುರುಗಳ ಆಶೀರ್ವಾದವಷ್ಟೇ. ಬರೀ ಗುರುಕೃಪೆ ಇದ್ದರೆ ಸಾಲದು, ಸ್ವಸಾಧನೆಯೊಂದಿಗೆ ದೈವಕೃಪೆಯೂ ಇರಬೇಕು. ನಿಮಗೆ ಅದೆಲ್ಲವೂ ಸಿದ್ಧಿಸಿದೆ. ಗುರುಗಳಿಗೆ ಗುರು ಸಾರ್ವಭೌಮರಾಗುವ ಯೋಗವಪ್ಪ ನಿಮ್ಮದು. ಪ್ರಸಾದವೆಂದು ಸ್ವೀಕರಿಸ್ತೇವೆ. ನಿಮ್ಮ ಈ ವಿನಯವೇ ನಿಮ್ಮ ವಿದ್ಯೆಗೆ ಭೂಷಣ ರಾಘವೇಂದ್ರರೇ. ಇರಲಿ, ಈಗ ನಾವು ನಿಮಗೊಂದು ಗುರುತರವಾದ ಜವಾಬ್ದಾರಿಯೊಂದನ್ನು ಹೊರಿಸಬೇಕು ಎಂತಿದ್ದೇವೆ. ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಲು ಸದಾ ಸಿದ್ಧರಿದ್ದೇವೆ. ಚಿರಂಜೀವಿ ಲಕ್ಷ್ಮೀನಾರಾಯಣ, ನಿಮ್ಮ ಪೂರ್ವಾಶ್ರಮದ ಅಣ್ಣನವರ ಮಗನಾದ ವೆಂಕಟನಾರಾಯಣ, ಅಕ್ಕನವರ ಮಗ ನಾರಾಯಣ, ರಾಮಚಂದ್ರಾಚಾರ್ಯರ ಪುತ್ರ ಕೃಷ್ಣ,
ನರಸಿಂಹಾಚಾರ್ಯರ ಪುತ್ರ ರಘುಪತಿಯೂ ಸೇರಿದಂತೆ ಇನ್ನೂ ಕೆಲವು ಆಯ್ದ ವಿದ್ಯಾರ್ಥಿಗಳಿಗೆ ನೀವೇ ಪಾಠ ಮಾಡಿ ಸಕಲ ಶಾಸ್ತ್ರಗಳನ್ನು ಕಲಿಸಬೇಕೆಂಬುದು ನಮ್ಮ ಇಚ್ಛೆ. ನನ್ನ ಮೆಚ್ಚುಗೆಯನ್ನೇ ತಾವು ಇಚ್ಛೆಯಾಗಿ ವ್ಯಕ್ತಪಡಿಸಿರುವುದು ಸಂತೋಷವೇ ಗುರುಗಳೇ. ಆದರೆ ಹೇಳಿ ಯತಿಗಳೇ, ಏನಾದರೂ ಸಮಸ್ಯೆಯೇ? ಅದು ಪೂರ್ವಾಶ್ರಮದ ಸಂಬಂಧಿಗಳನ್ನೆಲ್ಲ ಮಠದೊಳಗೆ ತುಂಬಿಕೊಂಡಿದ್ದಾರೆ ಅನ್ನೋ ಅಪವಾದ ಬರೋದಿಲ್ವೇ? ತೋಡಿದ ಬಾವಿ ಮುಚ್ಚಬಹುದು, ಆಡಿದ ಬಾಯಿ ಮುಚ್ಚಲು ಸಾಧ್ಯವೇ ಯತಿಗಳೇ? ನಮ್ಮ ಮಕ್ಕಳು ದೊಡ್ಡ ಗುರುಗಳ ಆಶ್ರಯದಲ್ಲಿ, ಅದರಲ್ಲೂ ಶ್ರೀ ರಾಘವೇಂದ್ರ ತೀರ್ಥರ ಸಮಕ್ಷಮದಲ್ಲಿ ವಿದ್ಯಾ ಕಲಿಯೋದು ಅಂದ್ರೆ ಪೂರ್ವ ಜನ್ಮದ ಪುಣ್ಯದ ಫಲ. ನಿಜ, ಲಕ್ಷ್ಮೀನಾರಾಯಣದ ಭವಿಷ್ಯದ ಬಗ್ಗೆ ನಂಗೆ ತುಂಬ ಆತಂಕ ಇತ್ತು. ಆದರೆ ಈಗ ಪೂರ್ವಾಶ್ರಮದ ತಂದೆಯ ಬಳಿಯಲ್ಲೇ ವಿದ್ಯೆ ಕಲಿಯೋ ಅವಕಾಶ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು. ಎಲ್ಲ ಗುರು ಕರುಣೆ. ಅವರ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಇರೋದು ತುಂಬ ಸಂತೋಷ. ಸರಿ, ಹೊತ್ತಾಗುತ್ತೆ, ಹೊರಡೋಣ. ಹಾಗೆ ಹೋಗ್ತಾ ಅಪ್ಪನಾಚಾರ್ಯರ ಮನೆಯಿಂದ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗೋಣ.